ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 2026 ಇಂಗ್ಲಿಷ್ ಕ್ವಶನ್ ಪೇಪರ್. ಮೊದಲು MCQ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಟ್ಯಾಗ್ ಮೇಲೆ ಐತಿ. ದೇ ಆರ್ ಗುಡ್ ಪೀಪಲ್. ಕ್ವಶನ್ ಟ್ಯಾಗ್ ಏನಂದ್ರೆ ಅರಂಟ್ ದೇ. ಇವೆರಡು ಆಪ್ಷನ್ ಅಂತ ಆಗಂಗಿಲ್ಲ. ಇಲ್ಲಿ ಆರ್ ಹೆಲ್ಪಿಂಗ್ ವರ್ಬ್ ಐತಿ, ನಾಟ್ ಯೂಸ್ ಮಾಡ್ಬೇಕಾಗಿತ್ತು. ಸೊ ಅರಂಟ್ ದೇ. ಸೆಕೆಂಡ್ ಕ್ವಶನ್ ಇನ್ಫಿನಿಟಿವ್ ಮೇಲೆ ಐತಿ. ಟು ಪ್ಲಸ್ ವರ್ಬ್ ಫಾರ್ಮ್. ಇಲ್ಲಿ ಟು ಈಟ್ ಟು ಗ್ರೋ ಐತಿ, ಬಟ್ ಆಪ್ಷನ್ ನಮಗೆ ಟು ಗ್ರೋ ಕೊಟ್ಟಿರೋದ್ರಿಂದ ಆನ್ಸರ್ ಟು ಗ್ರೋ. ಥರ್ಡ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ. ಸೊ ಇಲ್ಲಿ ಟೀಚರ್ ಸ್ಟೂಡೆಂಟ್ಸ್ಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಸೂಚನೆ ಕೊಡತಾರ. ಹಾಗಾಗಿ ಆನ್ಸರ್ ಏನಂದ್ರೆ ಡಿ, ಗಿವಿಂಗ್ ಇನ್ಸ್ಟ್ರಕ್ಷನ್. ಅಂಡ್ ಫೋರ್ತ್ ಕ್ವಶನ್ ಇಲ್ಲಿ ಅಪ್ರೋಪ್ರಿಯೇಟ್ ವರ್ಡ್ ನ ಯೂಸ್ ಮಾಡಿ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ಪ್ರಾಪರ್ ವರ್ಡ್ ಯಾವಂದ್ರೆ ವುಡ್ ಹ್ಯಾವ್. ನೋ ಮಾಮ್, ಐ ಡಿಡಂಟ್ ಕಂಪ್ಲೀಟ್ ಯೆಟ್, ಐ ಹ್ಯಾಡ್ ನೋ ಟೈಮ್, ಇಫ್ ಐ ಹ್ಯಾಡ್ ಗಾಟ್ ಇಟ್ ಅರ್ಲಿಯರ್, ಐ ವುಡ್ ಹ್ಯಾವ್ ರೀಡ್ ಇಟ್. ಇನ್ನು ಫಿಫ್ತ್ ಕ್ವಶನ್ ಸಿಲಾಬಲ್ ಮೇಲೆ ಐತಿ. ಇಲ್ಲಿ 2 ಸಿಲಾಬಲ್ ವರ್ಡ್ ಅಗೋ. ಸಿಕ್ಸ್ತ್ ಒನ್ ಇಲ್ಲಿ ಏನಂದ್ರೆ ಸೋ ದ್ಯಾಟ್ ಬಳಸಬೇಕಾಗಿತ್ತು. ಹಿ ಈಸ್ ವೆರಿ ಯಂಗ್, ಹಿ ಕ್ಯಾನಾಟ್ ಡ್ರೈವ್ ಅ ಕಾರ್. ವೆರಿ ತೆಗೆದು ಸೋ, ಫುಲ್ ಸ್ಟಾಪ್ ತೆಗೆದು ದ್ಯಾಟ್ ಹಾಕ್ಬೇಕು. ಸೊ ಸೆಂಟೆನ್ಸ್ ಏನಾಕಂದ್ರೆ ಹಿ ಈಸ್ ಸೋ ಯಂಗ್ ದ್ಯಾಟ್ ಹಿ ಕ್ಯಾನಾಟ್ ಡ್ರೈವ್ ಅ ಕಾರ್. ಸೆವೆಂತ್ ಆರ್ಟಿಕಲ್ ಯೂಸ್ ಮಾಡಬೇಕು. ಈ ಯೂಸ್ಫುಲ್ ಕಾನ್ಸನೆಂಟ್ ಸೌಂಡ್ ಆಗ್ತಿರೋದ್ರಿಂದ ಕವ್ ಇಸ್ ಅ ಯೂಸ್ಫುಲ್ ಅನಿಮಲ್. ಏಟ್ ಕ್ವಶನ್ ಪಾರ್ಟ್ ಆಫ್ ಸ್ಪೀಚ್ ಮೇಲೆ ಐತಿ. ಸ್ಟ್ರೆಂತ್ ಇಲ್ಲಿ ನೌನ್ ಆಗಿ ಕೆಲಸ ಮಾಡತ್ತೆ. ಸೊ ಆನ್ಸರ್ ಇಸ್ ನೌನ್. ನೈನ್ ಕ್ವಶನ್ ಅಂತಂದ್ರೆ ಅಪ್ರೋಪ್ರಿಯೇಟ್ ಲಿಂಕರ್ ನ ಬಳಸಬೇಕಾಗಿತ್ತು. ಸೊ ಐ ರೆಸ್ಪೆಕ್ಟ್ ಬೋತ್ ಫಾರ್ಮರ್ಸ್ ಅಂಡ್ ಸೋಲ್ಜರ್ಸ್. 10th ಕ್ವಶನ್ ಪ್ರಿಪೋಸಿಷನ್ ಐತಿ. ಐ ಹ್ಯಾವ್ ಬಿನ್ ಲರ್ನಿಂಗ್ ಮ್ಯೂಸಿಕ್ ಸಿನ್ಸ್ 2022. ಇಲ್ಲಿ ಪ್ರಾಪರ್ ಆಗಿ ಟೈಮ್ ಕೊಟ್ಟಿರೋದ್ರಿಂದ ಆನ್ಸರ್ ಸಿನ್ಸ್ ಬಳಸಬೇಕು ಇಲ್ಲಿ. 11th ಕ್ವಶನ್ ಅಂತಂದ್ರೆ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ನ ಬಳಸಬೇಕು. ಟೆನ್ಸ್ ನ ಕಂಪ್ಲೀಟ್ ಮಾಡಬೇಕು. ವೆನ್ ಐ ಕೇಮ್ ಹೋಮ್, ಐ ಸಾ ದಟ್ ಮದರ್ ವಾಸ್ ಕುಕಿಂಗ್. 12th ಕ್ವಶನ್ ಈ ಬ್ರೆಕೆಟ್ ದಾಗ ಕೊಟ್ಟಿರುವಂತ ವರ್ಡ್ ನ ಏನ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಕರೆಕ್ಟ್ ಫಾರ್ಮ್ ನ ಬರಿಬೇಕು. ಸೊ ಇನ್ವೆಂಟ್ ಐತಿ. ಆವಿಷ್ಕಾರದ ಇಂಗ್ಲಿಷ್ ಫಾರ್ಮ್ ಏನಂದ್ರೆ ಇನ್ವೆನ್ಷನ್. ದ ಕಂಪ್ಯೂಟರ್ ಇಸ್ ಅ ವಂಡರ್ಫುಲ್ ಇನ್ವೆನ್ಷನ್ ಆಫ್ ಚಾರ್ಲ್ಸ್ ಬ್ಯಾಬೇಜ್. 13th ಕ್ವಶನ್ ಅಂದ್ರೆ ಕಾಲ್ ನ ವರ್ಬ್ ಆಗಿ ನಾವು ಸೆಂಟೆನ್ಸ್ ನಾಗ ಬಳಸಬೇಕಾಗಿತ್ತು. ಸೊ ಅದು ನೀವು ಸೆಂಟೆನ್ಸ್ ಮಾಡಿ ಬರೀರಿ. 14th ಏನೈತೆ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿನ ಬರಿಬೇಕು. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆಸ್ ಗ್ರೇಟ್ ಆಸ್ ಸತೀಶ್ ಅಂತ ಐತಿ. ಸೊ ಈ ಕಂಪ್ಯಾರಿಟಿವ್ ಡಿಗ್ರಿ ಏನಾಕತಿ, ಸತೀಶ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ. 15th ಪ್ಯಾಸಿವ್ ವಾಯ್ಸ್ ಬರಿಬೇಕಿತ್ತು. ಟಿ ಈಸ್ ಬೀಂಗ್ ಪ್ರಿಪೇರ್ಡ್ ಬೈ ಗೋಪಿ ಅಂತ ಆನ್ಸರ್ ಆಗ್ತೈತಿ. 16th ಏನಂತಂದ್ರೆ ರಿಪೋರ್ಟೆಡ್ ಸ್ಪೀಚ್ ಬರೀಬೇಕು ಅಂಡರ್ಲೈನ್ ವರ್ಡ್ಸ್ ದ. ಸೊ ಇಲ್ಲಿ ಆನ್ಸರ್ ಏನಾಕೈತಿ ಅಂದ್ರೆ ಮದರ್ ಆಸ್ಕ್ಡ್ ರಾಜೇಶ್ ವೆದರ್ ಹಿ ವುಡ್ ಡೂ ದಟ್ ವರ್ಕ್ ದೆನ್. ಇದು ಉತ್ತರ ಆಕೈತಿ. ಇನ್ನು 17th ಕ್ವಶನ್ ದಾಗ ಏನಂತಂದ್ರೆ ಅಡ್ವರ್ಬಲ್ ಮಿಸ್ಟೇಕ್ ನ ಮತ್ತೆ ಅಪಾಸ್ಟ್ರೋಫಿನ ಹಚ್ಚಬೇಕಾಗಿತ್ತು. ಇಲ್ಲಿ ಸಾಫ್ಟ್ ಐತಿ. ಸೊ ಇದು ಸಾಫ್ಟ್ಲಿ ಆಗ್ಬೇಕು, ಅದ ಅಡ್ವರ್ಬಲ್ ಮಿಸ್ಟೇಕ್. ಇನ್ನು ಅಪಾಸ್ಟ್ರೋಫಿ ಇಲ್ಲಿ ಹಾಕ್ಬೇಕಂದ್ರೆ ಸುಶೀಲಾಜ್ ಐತಿ. ಇಲ್ಲಿ ಸುಶೀಲಾಜ್ ಮಾಡ್ಲಿ